ಹಲೋ ಸ್ನೇಹಿತರೆ, ನಿಮ್ಮ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ವಾಹಿನಿಯಲ್ಲಿ ಮೂಡಿಬಂದ ಪ್ರಕೃತಿಯ ಅದ್ಭುತ ವರದಾನ ನೇರಳೆ ಹಣ್ಣು ವಿಡಿಯೋವನ್ನು ನೋಡಿ ನೇರಳೆ ಹಣ್ಣಿನ ಬೀಜವನ್ನು ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕೆಂದು ಬಹಳ ಪ್ರೇಕ್ಷಕರು ಕೇಳಿದ್ದರಿಂದ ಈ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನೇರಳೆ ಹಣ್ಣು ಕುರಿತಾದ ಆ ವಿಡಿಯೋದ ಲಿಂಕನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನಾವು ತಿನ್ನದೇ ಬಿಸಿಡುವ ಹಾಗೂ ನೇರಳೆ ಜಾಮ್, ಜಲ್ಲಿ, ಪಲ್ಪ್ ಇತ್ಯಾದಿ ತಯಾರಿಸುವ ಘಟಕಗಳಲ್ಲಿ ಬಳಸದೆ ಬಿಸಾಕುವ ಬೀಜ ವೇಸ್ಟ್ ಅಲ್ಲವೇ ಅಲ್ಲ, ಅದು ಆರೋಗ್ಯ ಸಿರಿಗೆ ಕಾರಣವಾಗಬಲ್ಲದು. ನೇರಳೆ ಬೀಜ ಹಲವಾರು ಪೋಷಕಾಂಶಗಳ ಪೋಷಕ ತತ್ವಗಳ ಸಿರಿ. ಅದರಲ್ಲಿ ಪ್ರತಿ 100 ಗ್ರಾಮ್ಗೆ 72 ಗ್ರಾಂ ಕಾರ್ಬೋಹೈಡ್ರೇಟು, 6.8 ಗ್ರಾಂ ಪ್ರೋಟೀನು, 0.35 ಗ್ರಾಂ ಮೇಧಸ್ಸು ಇದೆ. ನೇರಳೆ ಬೀಜದಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, B6 ಮುಂತಾದ ವಿಟಮಿನ್ಗಳಿವೆ. ಕ್ಯಾಲ್ಶಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ರಂಜಕದಂತಹ ಖನಿಜಾಂಶಗಳಿವೆ. ಹಲವಾರು ಬಯೋ ಆಕ್ಟಿವ್ಗಳಿವೆ. ಹೈಡ್ರೋಲೈಸ್ ಆಗುವ ಟ್ಯಾನಿನ್ಗಳು, ಫಿನಾಲಿಕ್ ಆಮ್ಲಗಳು, ಫ್ಲೇವನಾಯ್ಡ್ಗಳು, ಇತರೆ ಫಿನಾಲಿಕ್ಗಳು, ಟರ್ಪೆನಾಯ್ಡ್ಗಳು, ಸ್ಯಾಪೊನಿನ್ಗಳು ಇತ್ಯಾದಿ. ವಿಶೇಷವಾಗಿ ಜಾಂಬೋಸಿನ್ ಎನ್ನುವ ಆಲ್ಕಲಾಯ್ಡ್ ಹಾಗೂ ಜಾಂಬೋಲಿನ್ ಎನ್ನುವ ಗ್ಲೈಕೋಸೈಡ್ಗಳಿವೆ. ಇವುಗಳ ಪ್ರಮಾಣ ಹಣ್ಣಿಗಿಂತ ಹೆಚ್ಚು ಬೀಜದಲ್ಲಿಯೇ ಇದೆ. ಎಲಾಜಿಕ್ ಆ್ಯಸಿಡ್, ಗ್ಯಾಲಿಕ್ ಆ್ಯಸಿಡ್, ಕೊರಿಲಾಜಿನ್ ಇತ್ಯಾದಿಗಳಿವೆ. ಹಲವಾರು ಫೈಟೋಕೆಮಿಕಲ್ಗಳೂ ಇವೆ. ಹೀಗಾಗಿ ನೇರಳೆ ಹಣ್ಣಿನ ಬೀಜ ಆ್ಯಂಟಿ ಆಕ್ಸಿಡೆಂಟುಗಳ ಪವರ್ ಹೌಸ್. ಈ ಕಾರಣಕ್ಕೆ ಇದು ಹಲವಾರು ವಿಶೇಷ ಆಹಾರ ಲಾಭಗಳನ್ನು ಒದಗಿಸಬಲ್ಲದು. ನೇರಳೆ ಬೀಜದ ಆಹಾರ ಲಾಭಗಳೇನು ತಿಳಿಯೋಣ ಬನ್ನಿ. ನೇರಳೆ ಬೀಜಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತವೆ. ದೇಹ ಇನ್ಸುಲಿನ್ ತಯಾರಿಸುವುದನ್ನು ಹೆಚ್ಚು ಮಾಡುತ್ತದೆ. ಜಾಂಬೋಸಿನ್, ಜಾಂಬೋಲಿನ್ಗಳ ಕೃಪೆ ಜೀರ್ಣಕ್ರಿಯೆಯನ್ನು ಸರಾಗ ಮಾಡುತ್ತದೆ. ಕರುಳಿನಲ್ಲಿ ಅಥವಾ ಜೀರ್ಣನಾಳದಲ್ಲಿ ಇರುವ ಉರಿಯೂತಗಳನ್ನು ತಗ್ಗಿಸುತ್ತದೆ. ರಕ್ತ ಪುಷ್ಟಿ ಮಾಡುತ್ತದೆ. ಹೆಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಏರುಪೇರುಗಳನ್ನು ಕಡಿಮೆ ಮಾಡುತ್ತದೆ. ರಕ್ತನಾಳಗಳಲ್ಲಿ ರಕ್ತದ ಹರಿವನ್ನು ಸರಾಗಗೊಳಿಸುತ್ತದೆ. ಫ್ರೀ ರ್ಯಾಡಿಕಲ್ಗಳನ್ನು ದೂರವಿಟ್ಟು ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ದೇಹದ ತೂಕ ಇಳಿಸಲು ಸಹಕಾರಿ. ಗಂಟಲು ಬೇನೆ, ಕೆಮ್ಮು ಹೋಗಲಾಡಿಸಲು ಇದು ಒಳ್ಳೆಯದು. ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ಲಿವರ್ಗೆ ಒಳ್ಳೆಯದು. ಲಿವರ್ನಲ್ಲಿನ ಉರಿಯೂತಗಳನ್ನು ಕೂಡ ಇದು ತಗ್ಗಿಸಬಲ್ಲದು. ಉತ್ತಮವಾದ ನ್ಯಾಚುರಲ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಇದು. ಮೂತ್ರ ವಿಸರ್ಜನೆ ಹಾಗೂ ಬೆವರು ಹರಿಯಲು ಸಹಕಾರಿ. ಕ್ಯಾನ್ಸರ್ ವಿರೋಧಿ ಗುಣಗಳು ಇದಕ್ಕಿದೆ. ಸೋಂಕುಗಳ ವಿರುದ್ಧದ ಹೋರಾಟದಲ್ಲಿ ಸಹಕಾರಿ. ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಬಾಯಿ, ಹಲ್ಲು, ಒಸಡುಗಳ ಆರೋಗ್ಯಕ್ಕೆ ಉತ್ತಮ. ಮೊಡವೆ ಇತ್ಯಾದಿ ಮುಖದ ಮೇಲಿನ ಬ್ಲೆಮಿಷ್ಗಳನ್ನು ತೊಡೆಯಲು ಇದು ಸಹಕಾರಿ. ಇದರ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಫೇಸ್ ಮಾಸ್ಕ್ ಕೂಡ ಮಾಡಲಾಗುತ್ತದೆ. ಇತ್ಯಾದಿ ಅನೇಕ ಲಾಭಗಳಿವೆ ಈ ಸಿರಿಯಲ್ಲಿ. ನೇರಳೆ ಬೀಜದ ಪುಡಿಯನ್ನು ಮನೆಯಲ್ಲೇ ಮಾಡಿಕೊಳ್ಳುವುದು ಹೇಗೆ? ಈ ಪ್ರಶ್ನೆ ಸಹಜ. ನೇರಳೆ ಹಣ್ಣಿನ ಬೀಜವನ್ನು 2-3 ದಿನ ಚೆನ್ನಾಗಿ ಒಣಗಿಸಿ ನಂತರ ಕೈಯಲ್ಲಿ ಉಜ್ಜಿದರೆ ಬೀಜದ ಮೇಲಿನ ಸಿಪ್ಪೆ ಬಿಟ್ಟುಕೊಳ್ಳುತ್ತದೆ. ಉಜ್ಜಿ ಸಿಪ್ಪೆಯನ್ನು ತೆಗೆಯಿರಿ. ಬೀಜವನ್ನು 2-3 ದಿನ ಚೆನ್ನಾಗಿ ಒಣಗಿಸಿ ನಂತರ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕಿ ಪುಡಿ ಮಾಡಿ ಇಟ್ಟುಕೊಳ್ಳಿ. ಇದರ ತೇವಾಂಶ ಕಡಿಮೆ ಇರುವುದರಿಂದ ಹೆಚ್ಚು ಕಾಲ ಇದನ್ನು ನೀವು ಶೇಖರಿಸಿ ಇಟ್ಟುಕೊಳ್ಳಬಹುದು. ಜಂಜಾಟ ಬೇಡ, ಮಳೆಗಾಲ ಇದು, ಒಣಗಿಸುವುದು ಸಾಧ್ಯವಿಲ್ಲ ಎನ್ನುವುದಾದರೆ ನೇರಳೆ ಬೀಜದ ಪುಡಿಯ ಹಲವಾರು ಬ್ರ್ಯಾಂಡುಗಳು ಮಾರುಕಟ್ಟೆಯಲ್ಲಿ ಲಭ್ಯ. ಕ್ಯಾಪ್ಸೂಲುಗಳ ರೂಪದಲ್ಲಿಯೂ ಇದು ಸಿಗುತ್ತದೆ. ಈ ನೇರಳೆ ಬೀಜದ ಪುಡಿ ಸೇವಿಸುವುದು ಹೇಗೆ? 1 ಟೇಬಲ್ ಸ್ಪೂನ್ನಷ್ಟು ನೇರಳೆ ಬೀಜದ ಪುಡಿ ತೆಗೆದುಕೊಳ್ಳಿ. 1 ಲೋಟ ನೀರಿಗೆ ಅಥವಾ ಬೆಚ್ಚನೆ ನೀರಿಗೆ ಅಥವಾ ಹಾಲಿಗೆ ಹಾಕಿ ಕಲಕಿ ಕುಡಿಯಿರಿ. ದಿನಕ್ಕೆ 1-2 ಬಾರಿ ಕುಡಿಯಬಹುದು. ಊಟದ ನಂತರ ಕುಡಿದರೆ ಒಳ್ಳೆಯದು. ಅಥವಾ ನೇರಳೆ ಬೀಜದ ಪುಡಿಯ ಟೀ ಮಾಡಿ ಕುಡಿಯಿರಿ. 1 ಚಮಚ ನೇರಳೆ ಬೀಜದ ಪುಡಿಯನ್ನು 1 ಲೋಟದಷ್ಟು ನೀರಿಗೆ ಹಾಕಿ 10-15 ನಿಮಿಷ ಕುದಿಸಿ ಪುಡಿಯನ್ನು ಫಿಲ್ಟರ್ ಮಾಡಿ ಟೀ ಕುಡಿಯಿರಿ. ದಿನನಿತ್ಯದ ರೋಗರಹಿತ ಜೀವನದ ಭಾಗವಾಗಿ ನೇರಳೆ ಬೀಜದ ಪುಡಿಯನ್ನು ಬಳಸುವುದು ಸೂಕ್ತ. ಆಹಾರದ ಅಂಗವಾಗಿ ಪ್ರಕೃತಿಯ ಕೊಡುಗೆ ನೇರಳೆ ಬೀಜದ ಪುಡಿಯನ್ನು ಬಳಸಿ ತಡಬೇಕೆ? ಸ್ನೇಹಿತರೆ, ನಮ್ಮ ವಾಹಿನಿ ಆಹಾರ ಯುಗದಲ್ಲಿ ನೀವು ಭಾಗಿಯಾಗಿರುವುದಕ್ಕೆ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಕಂಟೆಂಟುಗಳನ್ನು ಸಕಾಲದಲ್ಲಿಯೇ ಪಡೆದುಕೊಳ್ಳಿ. ಮತ್ತೊಂದು ಆಹಾರ ವಿಶೇಷದೊಂದಿಗೆ ಆಹಾರ ಯುಗ ವಾಹಿನಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.